ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಇವತ್ತು ಇದ್ದಕ್ಕಿದ್ದ ಹಾಗೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ವಿಚಾರ ಧಕ್ಕನೆ ಎದ್ದುಬಿಟ್ಟಿದೆ. ಅದೊಂದು ವಿವಾದ ಆಗಿಬಿಟ್ಟಿದೆ. ಶಾಶ್ವತ ವಿಳಾಸ ಪತ್ರ ರಾಜ್ಯ ಸರ್ಕಾರ ಕೊಡುವಂತಹ ಒಂದು ಪತ್ರ ತನ್ನ ನಾಗರಿಕರಿಗೆ. ಇದನ್ನು ಕೊಡುವಂಥ ಅಧಿಕಾರ ಸರ್ಕಾರಕ್ಕಿದೆಯಾ, ರಾಜ್ಯ ಸರ್ಕಾರಕ್ಕಿದೆಯಾ? ಇದನ್ನು ಈಗ ಯಾಕೆ ತರಾತುರಿಯಲ್ಲಿ ಕೊಡಬೇಕು? ಯಾರ್ಯಾರಿಗೆ ಸರ್ಕಾರ ಇದನ್ನು ಕೊಡ್ತಾ ಇದೆ? ದಿಢೀರಾಗಿ ರಾತ್ರೋರಾತ್ರಿ ಇದನ್ನು ಕೊಡೋದಕ್ಕೆ ಏನು ಕಾರಣ? ಯಾವ್ಯಾವ ದಾಖಲೆಗಳ ಪರಿಶೀಲನೆ ಮಾಡಿ ಇದನ್ನು ಕೊಡ್ತಾ ಇದ್ದಾರೆ? ಅಕ್ರಮ ವಲಸಿಗರನ್ನು ಸೇರಿಸೋದಕ್ಕೆ ಇದನ್ನು ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ SIR ಪ್ರಕ್ರಿಯೆಯ ಮೇಲೆ ಒಂದು ರೀತಿಯಲ್ಲಿ ಗದಾಪ್ರಹಾರ ಮಾಡ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳು ದಿಢೀರಂತ ಇವತ್ತು ಎದ್ದುಬಿಟ್ಟಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಪ್ರಯತ್ನವಾಗಿ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೆ. ಈ ಎಲ್ಲ ವಿಚಾರಗಳನ್ನು ಮಾತಾಡೋದಕ್ಕೆ ಮುಂಚೆ ಇವತ್ತು ಈ ವಿಚಾರವನ್ನು ಮೊದಲು ಪ್ರಸ್ತಾಪ ಮಾಡಿದವರು ಶೋಭಾ ಕರಂದ್ಲಾಜೆಯವರು. ಅವರು ಯಾವ ಆರೋಪವನ್ನು ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ರು ಅನ್ನೋದನ್ನು ಮೊದಲಿಗೆ ನೋಡಿ. ಕರ್ನಾಟಕ ರಾಜ್ಯದ ಸರ್ಕಾರದ ಕಾಂಗ್ರೆಸ್ಸಿನ ಉದ್ದೇಶ ಇಲ್ಲೀಗಲ್ಗಳನ್ನ ಲೀಗಲೈಸ್ ಮಾಡುವುದು. ಇದು ನಿಮ್ಮ ಉದ್ದೇಶ ಇದೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ದೇಶದ ಭದ್ರತೆಗೆ, ದೇಶದ ಏಕತೆಗೆ, ದೇಶದ ಸಮಗ್ರತೆಗೆ ಧಕ್ಕೆಯನ್ನು ತರುವಂತ ಕೆಲಸವನ್ನ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಈ ಧೈರ್ಯ ಮಾಡಿರಲಿಲ್ಲ. ಆದ್ರೆ DK ಶಿವಕುಮಾರ್ ತನ್ನ ಅಹಂಕಾರದಿಂದ ನಾನು ಏನ್ ಮಾಡಿದ್ರು ನಡೆಯುತ್ತೆ, ಹೈಕಮಾಂಡ್ ನನ್ನ ಜೊತೆಗಿದೆ, ಇಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನುವಂತ ದುರಹಂಕಾರದಿಂದ ಇವತ್ತು ಭಾರತದ ಇಡೀ ಡೆಮೋಗ್ರಫಿಯನ್ನ ಚೇಂಜ್ ಮಾಡುವಂತ, ಬದಲಾಯಿಸುವಂತ, ಅದಕ್ಕೆ ಧಕ್ಕೆ ತರುವಂತ, ಅದಕ್ಕೆ ಆತಂಕ ತರುವಂತ ದೇಶದ್ರೋಹದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನೆನಪಿರ್ಲಿ ನಿಮ್ಗೆ, ದೇಶದ್ರೋಹದ ಕೆಲಸ. ನೋಡಿ, ಇಲ್ಲಿ ಶೋಭಾ ಕರಂದ್ಲಾಜೆಯವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯದ DK ಶಿವಕುಮಾರ್ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದೇಶದ್ರೋಹದ ಕೆಲಸ ಮಾಡ್ತಾ ಇದೆ. ಕಾರಣ ಏನು ಅಂತಂದರೆ, ರಾಜ್ಯ ಸರ್ಕಾರ 2 ದಿನಗಳ ಹಿಂದೆ ಹೊರಡಿಸಿದಂಥ ಒಂದು ನೋಟಿಫಿಕೇಷನ್. ಏನದು ನೋಟಿಫಿಕೇಷನ್ನು? ಇದರಲ್ಲಿ ಶಾಶ್ವತ ವಿಳಾಸ ಪತ್ರವನ್ನು ಇಶ್ಯೂ ಮಾಡಬೇಕು ಅನ್ನುವಂಥ ಒಂದು ನೋಟಿಫಿಕೇಷನ್. ಈ ನೋಟಿಫಿಕೇಷನ್ನ ಕಳೆದ 2 ದಿನಗಳ ಹಿಂದೆ ರಾಜ್ಯ ಸರ್ಕಾರ ಹೊರಡಿತು. ಇದು ಯಾಕೆ ರಾಜ್ಯ ಸರ್ಕಾರ ಹೊರಡಿಸಿದೆ ಅಂತಂದರೆ, ರಾಜ್ಯದ ಬೇರೆ ಬೇರೆ ಸೇವೆಗಳು, ಸೌಲಭ್ಯಗಳು ಎಲ್ಲರಿಗೂ ಸಿಗುವಂತಾಗಬೇಕು. ಇದೊಂದು ಪತ್ರ ಇಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಸರ್ಕಾರಿ ಸೌಲಭ್ಯಗಳು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಅಧಿಸೂಚನೆಯನ್ನು ರಾತ್ರೋರಾತ್ರಿ ಹೊರಡಿಸಿದೆ. ಈ ಅಧಿಸೂಚನೆಯ ಅನ್ವಯ ಈಗಾಗಲೇ ತಹಶೀಲ್ದಾರ್ ಕಚೇರಿಗಳಲ್ಲಿರ್ಬೋದು, ಬೇರೆ ಬೇರೆ ಸರ್ಕಾರಿ ಕಚೇರಿಗಳಿಂದ PRC ಅಂದರೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಗಳನ್ನು ಕೊಡಲಾಗ್ತಾ ಇದೆ. ಇದು ಈಗ ವಿವಾದದ ಕೇಂದ್ರ ಆಗಿದೆ. ಈ ವಿಚಾರವಾಗಿ BJP ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ನೋಡೋಣ. ಅವರಿಗೆ ಶಾಶ್ವತವಾಗಿ ನೆಲೆಸಲಿಕ್ಕೆ ಅವಕಾಶ ಮಾಡುವಂಥ ಒಂದು ಕುತಂತ್ರ, ಷಡ್ಯಂತ್ರ ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಮತ್ತು ಆಗ್ರಹನೂ ಕೂಡ ಮಾಡ್ತಾ ಇದ್ದೇನೆ. ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಒಂದು ಕಡೆ ಆದರೆ, ದೇಶದ ಹಿತದೃಷ್ಟಿಗೆ ಧಕ್ಕೆ ತರ್ತಕ್ಕಂಥ ಇಂಥ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಈ ರೀತಿ ಕೆಟ್ಟ ರಾಜಕಾರಣವನ್ನು ಬದಿಗಿಡಿ, ರಾಜ್ಯದ ಹಿತವನ್ನು ಕೂಡ ಗಮನಿಸಬೇಕು. ಈ ರೀತಿ ಅಕ್ರಮ ವಲಸಿಗರಿಗೆ ಇವತ್ತು ನೆಲೆನ ಕೊಟ್ಟಿದ್ದು ಸಾಲದು ಅಂತೇಳಿ ಶಾಶ್ವತವನ್ನು ಕೊಡಕ್ಕೆ ಹೊರಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಾವು ಸಂಪೂರ್ಣ ವಿರೋಧಿಸ್ತೇವೆ. ಬರುವಂಥ ದಿನಗಳಲ್ಲಿ ಅದ್ರ ಬಗ್ಗೆ ನೋಡಿ, ಇಲ್ಲಿ ವಿಜೇಂದ್ರ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಂಥ ದುಸ್ಸಾಹಸವನ್ನು ಮಾಡಬೇಡಿ ಮುಖ್ಯಮಂತ್ರಿಗಳೇ, ಇಲ್ಲಿ ರಾಜಕೀಯ ಮಾಡಬಾರ್ದು, ಇದು ದೇಶದ ಭದ್ರತೆಗೆ ಸಂಬಂಧಿಸಿದಂಥ ವಿಚಾರ. ಅಕ್ರಮ ವಲಸಿಗರಿಗೆ ಮತದಾರರ ಪಟ್ಟಿಯಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಇವೆಲ್ಲ ಕುತಂತ್ರವನ್ನು ಮಾಡಲಾಗ್ತಿದೆ ಅಂತ ನೇರವಾದ ಆರೋಪವನ್ನು ಮಾಡ್ತಾ ಇದೆ. ಸೊ ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಹೊರಡಿಸಿರುವಂಥ ಅಧಿಸೂಚನೆ ಏನಿದೆ, ಆ ನೋಟಿಫಿಕೇಷನ್ ಏನಿದೆ, ಆ ನೋಟಿಫಿಕೇಷನ್ನಲ್ಲಿ ಏನಾಗಾರೆ ಅಕ್ರಮ ವಲಸಿಗರಿಗೆಲ್ಲ ಶಾಶ್ವತ ವಿಳಾಸ ಪತ್ರವನ್ನು ಕೊಡ್ತಾ ಇದ್ದಾರಾ? ಇದು ಒಂದು ಕುತಂತ್ರನಾ? ಈ ಆರೋಪಗಳಿಗೆಲ್ಲ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡ್ತಾರೆ. ಯಾಕಂದರೆ ಯಾವುದೇ ವಿಚಾರ ಆಗಲಿ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡೋದಕ್ಕೆ ರೆಡಿ ಇರ್ತಾರೆ. ಅದು ಅವರ ಖಾತೆಯೋ ಅವರದ್ದಲ್ವೋ ಅದು ಯಾವುದೋ ಅವರಿಗೆ ಲೆಕ್ಕಕ್ಕಿಲ್ಲ. ಯಾವುದೇ ಪ್ರಶ್ನೆ ಕೇಳಿ ಅವ್ರ ಹತ್ರ ಉತ್ತರ ಇರುತ್ತೆ. ಇದಕ್ಕೂ ಅವರು ಉತ್ತರ ಕೊಟ್ಟಿದ್ದಾರೆ ನೋಡಿ. ಯಾಕೆ ಸರ್ಕಾರದವ್ರು ನಿಯಮ ಮಾಡೋಕ್ಕಾಗಲ್ವಾ? ನಾವು ಯಾರು? ಶಾಸಕರು.
ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದನೇ ಕೊಡ್ತಾ ಇದ್ವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದ್ದೀವ ನಾವು? ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂದ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ? ಈಗ ಇವ್ರಿಗೇನು ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲ ನನಗೆ. ನೋಡಿ, ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಶಾಸಕರೇ, ಜನ ನಮ್ಮನ್ನು ಆರಿಸಿ ಕಳಿಸಿದ್ದಾರೆ, ನಮಗೆ ಕಾನೂನು ಮಾಡೋ ಅಧಿಕಾರ ಇದೆ, ನಾವು ಮಾಡ್ತಾ ಇದ್ದೀವಿ, ಅಧಿಸೂಚನೆ ಹೊರಡಿಸಿದ್ದೀವಿ, ಎಲ್ಲರಿಗೂ ಕೇಳಿದವ್ರಿಗೆಲ್ಲ ನೀವು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡಿ ಅಂತ. ಇದರಲ್ಲೇನಿದೆ ತಪ್ಪು? ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ, ನಾವು ಕೊಡ್ತಿದ್ದೀವಪ್ಪ. ಇದರಿಂದ ಇವ್ರಿಗೇನು ತೊಂದರೆ ಆಗಿದೆ? ಈ ಪ್ರಶ್ನೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾ ಇದ್ದಾರೆ. ಅವರು ಕೇಳಿರೋ ಪ್ರಶ್ನೆ ಸರಿಯಾಗಿದೆ. ಖಂಡಿತವಾಗಿ ರಾಜ್ಯ ಸರ್ಕಾರಕ್ಕೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡುವಂಥ ಅಧಿಕಾರ ಇದೆ, ಅದರಲ್ಲೇನೂ ಡೌಟ್ ಇಲ್ಲ. ಅದು ನಿರ್ದಿಷ್ಟವಾದಂತಹ ಒಂದು ಸನ್ನಿವೇಶಕ್ಕೆ ಅನುಗುಣವಾಗಿ ಅವರು ಶಾಶ್ವತ ವಿಳಾಸ ಪತ್ರವನ್ನು ಕೊಡಬೇಕು. ಸಹಜವಾಗಿ ಈಗ ನಡ್ಕೊಂಡು ಬಂದಿರೋದು, ನೀವು 5 ವರ್ಷಗಳಿಂದ ಕರ್ನಾಟಕದಲ್ಲಿದ್ದೀರಾ ಅಥವಾ 10 ವರ್ಷಗಳಿಂದ ಕರ್ನಾಟಕದಲ್ಲಿದ್ದೀರಾ, ಈ ರೀತಿಯ ಕೆಲವೊಂದು ರಿಕ್ವೈರ್ಮೆಂಟ್ ಇರ್ತದೆ. ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡುವಾಗ, ಯಾವುದೇ ಒಂದು ಕಾಲೇಜಿಗೆ ಅಪ್ಲೈ ಮಾಡುವಾಗ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡುವಾಗ, ಆ ಎಲ್ಲ ಸಂದರ್ಭಗಳಲ್ಲಿ ಕರ್ನಾಟಕ ಸರ್ಕಾರ ಇಶ್ಯೂ ಮಾಡುತ್ತೆ. ಇವರು 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ. ಈ ಶಾಶ್ವತ ವಿಳಾಸ ಪತ್ರವನ್ನು ಕೊಡುವಾಗ ಅದಕ್ಕೆ ವಿಶೇಷ ಸಂದರ್ಭಗಳು ಇರಬೇಕಾಗತ್ತೆ. ಅಂಥ ವಿಶೇಷ ಸಂದರ್ಭಗಳು ಇವಾಗ ಬಂದಿದೆಯಾ? ಹಾಗಾದರೆ SIR ಅನ್ನೋದೇ ಅಂಥ ವಿಶೇಷ ಸಂದರ್ಭನಾ? ಅದನ್ನು ರಾಜ್ಯ ಸರ್ಕಾರ ಹೇಳಬೇಕು. ಸೊ ಹೀಗೆ ಮಾತಿನ ಒಂದು ಯುದ್ಧ ನಡೀತಾ ಇದೆ. ಈ ಮಾತಿನ ಯುದ್ಧದ ಮಧ್ಯೆಯೇ ಶೋಭಾ ಕರಂದ್ಲಾಜೆ ಅವರು ಪ್ರೆಸ್ ಮೀಟ್ ಮಾಡಿದ್ರು, ಆ ಮುಖಾಂತರ ಈ ಎಲ್ಲ ಆರೋಪವನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಅವರು ಕೇಂದ್ರ ಗೃಹ ಸಚಿವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಕರ್ನಾಟಕದಲ್ಲಿ ನಡೀತಿರತಕ್ಕಂಥ SIR ಪ್ರಕ್ರಿಯೆ ಕಾನೂನು ಬಾಹಿರವಾಗಿದೆ. ಇಲ್ಲಿ ಈ ರೀತಿ ಏಕಾಏಕಿ ಶಾಶ್ವತ ವಿಳಾಸ ಪತ್ರವನ್ನು ಕೊಡ್ತಾ ಇದ್ದಾರೆ. ಇದಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸ್ಬಿಟ್ಟಿದೆ ರಾಜ್ಯ ಸರ್ಕಾರ. ಈ ಅಧಿಸೂಚನೆಗೆ ತಡೆ ಒಡ್ಡಬೇಕು. ಶಾಶ್ವತ ವಿಳಾಸ ಪತ್ರವನ್ನು ಕೊಡುವಂತಹ, ಇಶ್ಯೂ ಮಾಡುವಂತಹ ಅಧಿಕಾರ ಕರ್ನಾಟಕ ಸರ್ಕಾರಕ್ಕಿಲ್ಲ ಅಥವಾ ಯಾವುದೇ ರಾಜ್ಯ ಸರ್ಕಾರಕ್ಕಿಲ್ಲ ಅಂಥೇಳಿ ಅವರು ಪತ್ರ ಬರೆದಿದ್ದಾರೆ. ಸರಿ, ಈ ಪತ್ರ ಬರೆದಾಕ್ಷಣ ಎಲ್ಲವೂ ತಪ್ಪಾಗಿದ್ದರೆ ಸರಿಯಾಗ್ಬಿಡುತ್ತಾ? ಖಂಡಿತ ಇಲ್ಲ. ಹಾಗಾದರೆ ಆಗಬೇಕಾದ್ದೇನು ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತೇನೆ. ಮೊದಲನೇದು, ಈ ಶಾಶ್ವತ ವಿಳಾಸ ಪತ್ರ ಅನ್ನೋದೇನಿದೆ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್, ಇದು SIR ಪ್ರಕ್ರಿಯೆಯಲ್ಲಿ ಒಂದು ಡಾಕ್ಯುಮೆಂಟ್ ಅಂತ ಚುನಾವಣಾ ಆಯೋಗ ಪರಿಗಣಿಸುತ್ತಾ? ಇದು ಒಂದು ಪ್ರಶ್ನೆ. ಇದು ಖಂಡಿತ ಹೌದು ಅಂತಲೇ ಇದಕ್ಕೆ ಉತ್ತರ. ಚುನಾವಣಾ ಆಯೋಗ ಇದನ್ನು ಒಂದು ಡಾಕ್ಯುಮೆಂಟ್ ಆಗಿ ಪರಿಗಣಿಸುತ್ತೆ. ಆದರೆ ಪ್ರಶ್ನೆ ಇರೋದು ಅದು ಯಾವಾಗ ಅಂತ. ಈಗೇನು ನಡೀತಾ ಇದೆಯಲ್ಲ, ಎನ್ಯುಮರೇಷನ್ ಸರ್ಟಿಫಿಕೇಟ್ಗಳನ್ನೆಲ್ಲ ಮನೆ ಮನೆಗೆ ಕೊಡ್ತಾ ಇದ್ದಾರಲ್ಲ, ಅದನ್ನೆಲ್ಲ ನಾವು ಫಿಲಪ್ ಮಾಡಿ ಕೊಡಬೇಕಲ್ವಾ? ಈ ಹಂತದಲ್ಲಿ ಯಾವ ರೀತಿಯ ಶಾಶ್ವತ ವಿಳಾಸ ಪತ್ರವನ್ನು ಸಹ ಯಾವುದೇ ಮತದಾರರು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಇದು ಒಂದು ಸ್ಪಷ್ಟವಾಗಿ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಆದರೆ ಹಾಗಾದರೆ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಯಾವಾಗ ಉಪಯೋಗಕ್ಕೆ ಬರುತ್ತೆ? ಇದು 2ನೇ ಹಂತದಲ್ಲಿ ವೆರಿಫಿಕೇಷನ್ ಅಂತ ಬಂದಾಗ ಈ ಒಂದು ಶಾಶ್ವತ ವಿಳಾಸ ಪತ್ರ ಉಪಯೋಗಕ್ಕೆ ಬರುತ್ತೆ. ಆ 2ನೇ ಹಂತ ಯಾವಾಗ ಬರುತ್ತೆ ಅಂತಂದರೆ, ಆಗಸ್ಟ್ ಮೊದಲ ವಾರದಲ್ಲಿ 4ನೇ ತಾರೀಕು 5ನೇ ತಾರೀಕು ಇರಬೇಕು. ಆಗ ಮತದಾರರ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಬಿಡುಗಡೆ ಮಾಡುತ್ತೆ. ಆ ಮತದಾರರ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಆಗ ಈ ರೀತಿಯ ಶಾಶ್ವತ ವಿಳಾಸ ಪತ್ರಗಳು ಉಪಯೋಗಕ್ಕೆ ಬರ್ತವೆ. ಇದೊಂದೇ ಅಲ್ಲ, ಇದರ ಜೊತೆಗೆ ಇನ್ನೂ 16 ದಾಖಲೆಗಳನ್ನು ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಅವುಗಳ ಪೈಕಿ ಒಂದಷ್ಟು ದಾಖಲೆಗಳನ್ನು ನೀವು ಅವಾಗ ಕೊಡಬೇಕಾಗತ್ತೆ 2ನೇ ಹಂತದಲ್ಲಿ. ಅಂದರೆ ನಿಮ್ಮ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಯಾಕೆ ಹಾಗಾದರೆ ಹೊರಗುಳಿಯುತ್ತೆ? ಒಂದು, ನೀವು ಎನ್ಯುಮರೇಷನ್ ಫಾರಮನ್ನು ಫಿಲಪ್ ಮಾಡಿಕೊಡದೇ ಇರಬಹುದು. 2ನೇದು, ನೀವು ಎನ್ಯುಮರೇಷನ್ ಫಾರ್ಮ್ನಲ್ಲಿ ತಪ್ಪಾಗಿ ಬರೆದಿರ್ಬೋದು. 3ನೇದು, 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೇ ಇರಬಹುದು. ಈ ಕಾರಣಗಳಿರ್ತವೆ ಅಲ್ವಾ?
ಸೊ ಈ ಕಾರಣಗಳಿಂದಾಗಿ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಆಚೆ ಹೋಗಿರುತ್ತೆ. ಆಗ ನೀವು ಚುನಾವಣಾ ಆಯೋಗದ ಮುಂದೆ ಕ್ಲೈಮ್ ಮಾಡ್ಬೋದು, ನನ್ನ ಹೆಸರು ಬಿಟ್ಟೋಗಿದೆ, ನನ್ನ ಹೆಸರನ್ನು ಸೇರಿಸಿ ಅಂತ. ಆಗ ಚುನಾವಣಾ ಆಯೋಗ ನಿಮ್ಮನ್ನು ವಿಚಾರಣೆ ಕರೆಯುತ್ತೆ, ಆಗ ದಾಖಲೆಗಳನ್ನು ಕೇಳುತ್ತೆ. ಆ ದಾಖಲೆಗಳನ್ನು ಕೇಳಿದಾಗ ಅವರು ಯಾವ್ಯಾವ ದಾಖಲೆಗಳನ್ನು ಕೇಳ್ತಾರೋ ಆಗ ಈ ಒಂದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಏನಿದೆ ಅದು ನಿಮ್ಮ ಉಪಯೋಗಕ್ಕೆ ಬರುತ್ತೆ. ಹಾಗಾದರೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಟ್ಟ ತಕ್ಷಣ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಕೊಂಡ್ಬಿಡುತ್ತಾ? ಇಲ್ಲಿ ಬರೋದು BLAಗಳ ಪಾತ್ರ. ಬೇರೆ ಬೇರೆ ರಾಜಕೀಯ ಪಕ್ಷಗಳು ಸಹ ಅವರವರ ಪಕ್ಷದಿಂದ BLAಗಳನ್ನು ನೇಮಕ ಮಾಡಿರ್ತಾರೆ, ಬೂತ್ ಲೆವೆಲ್ ಏಜೆಂಟ್ಸ್. ಇವರು SIR ಪ್ರಕ್ರಿಯೆ ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಇವರು ಹಾಜರಿರಬೇಕು ಅಂತ ಚುನಾವಣಾ ಆಯೋಗದ ಆಶಯ. ಆದರೆ ಈಗೇನು ಮಸೀದಿಯಲ್ಲಿ, ಮದ್ರಾಸಾಗಳಲ್ಲಿ, ದರ್ಗಾಗಳಲ್ಲಿ, ಮದುವೆ ಮನೆಗಳಲ್ಲಿ ನಡೀತಾ ಇದೆ, ಅಲ್ಲೆಲ್ಲ ತಮಗೆ ಆಗದ ಪಕ್ಷದ ರಾಜಕೀಯ ಪಕ್ಷದ BLAಗಳಿಗೆ ಇವರು ಹೇಳಿ ಅಲ್ಲಿ ಮಾಡ್ತಿದ್ದಾರೋ ಅಥವಾ ಅವ್ರಿಗೆ ಗೊತ್ತಿಲ್ಲದಲೇ SIR ಪ್ರಕ್ರಿಯೆ ನಡೀತಾ ಇದೆಯೋ ಅದು ಗೊತ್ತಿಲ್ಲ. ಆದರೆ SIR ಪ್ರಕ್ರಿಯೆ ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೆಲ್ಲ ರಾಜಕೀಯ ಪಕ್ಷಗಳ BLAಗಳು ಹೋಗಲೇಬೇಕು. ಇದು ಒಟ್ಟಾರೆ ಪಾರದರ್ಶಕತೆಗೆ ಭಾಳ ಮುಖ್ಯವಾದಂತಹ ಒಂದು ಅಂಶ. ಹೀಗೆ ಹೋದಾಗ ಈ ವಿಚಾರಣೆಯ ಸಂದರ್ಭದಲ್ಲಿ ಅಥವಾ ಮೊದಲ ಹಂತದಲ್ಲೇ ಈ BLAಗಳಿಗೆ ಯಾವುದೇ ಮತದಾರರ ಬಗ್ಗೆ ಅನುಮಾನ ಬಂದರೆ, ಅಂದರೆ ಇವರು ಕೊಡ್ತಾ ಇರೋ ಸರ್ಟಿಫಿಕೇಟ್ ಸುಳ್ಳು, ಇವರು ಈ ಮನೆಯಲ್ಲಿ ವಾಸವೇ ಇಲ್ಲ, ಅಥವಾ ಹೀಗೆ ಹೆಸರು ಕೊಟ್ಟಿರುವಂಥ ಇಂಥವರು ಯಾವತ್ತೋ ಸತ್ತು ಹೋಗಿದ್ದಾರೆ ಆದರೂ ಇವರು ಹೆಸರನ್ನು ಸೇರಿಸ್ತಾ ಇದ್ದಾರೆ, ಇಲ್ಲಿರುವಂಥ ಮತದಾರರ ಹೆಸರಿನಲ್ಲಿರುವಂಥ ಈ ವ್ಯಕ್ತಿ ಈತನ ಮಗನೇ ಅಲ್ಲ ಅಥವಾ ಮಗಳೇ ಅಲ್ಲ, ಇವರ ಹೆಸರು ಇನ್ನೊಂದು ಕಡೆ ಮತದಾರರ ಪಟ್ಟಿಯಲ್ಲಿದೆ, ಹಾಗಾಗಿ ಇಲ್ಲಿ ಇದು ಸೇರಿಸೋದು ಅನಗತ್ಯ. ಈ ಥರ ಏನಾದರೂ ಅನುಮಾನಗಳು ಬಂದಾಗ BLAಗಳು ದೂರನ್ನು ಸಲ್ಲಿಸಬಹುದು. ಆ ಮತದಾರರ ಸಂಖ್ಯೆ, ಸಂಬಂಧಪಟ್ಟ ಬೂತ್ ನಂಬರು, ಅಥವಾ ಅಲ್ಲಿನ ಸಂಬಂಧಪಟ್ಟ AERO ಅಂತಿರ್ತಾರೆ, ERO ಅಂತಿರ್ತಾರೆ, ಅಸಿಸ್ಟೆಂಟ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ಸು, ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ಸು, ಇವರಿಗೆ ನೇರವಾಗಿ ಅವರು ಅಬ್ಜೆಕ್ಷನನ್ನು ಸಲ್ಲಿಸ್ಬೋದು BLAಗಳು. ನೋಡಿ, ಇದು ಯಾಕೋ ಸರಿ ಇಲ್ಲ ಇವ್ರು ಕೊಡ್ತಾ ಇರೋವಂಥದ್ದು, ಇವರು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ತಂದಿರಬಹುದು, ಆದರೆ ನಮಗೆ ಅನುಮಾನ ಇದೆ ಅಂತ. ಆಗ ಮತ್ತೆ ಮೂರನೇ ಹಂತದ ವಿಚಾರಣೆಯನ್ನು ಚುನಾವಣಾ ಆಯೋಗ ನಡೆಸುತ್ತೆ. ಆಗ ಇನ್ನಷ್ಟು ಡಾಕ್ಯುಮೆಂಟನ್ನು ಕೇಳುತ್ತೆ ಚುನಾವಣಾ ಆಯೋಗ. ನೀವು ಎಷ್ಟು ವರ್ಷದಿಂದ ಇದ್ದೀರಿ, ನಿಮ್ಮ ತಂದೆ ಎಲ್ಲಿದ್ದರು, ನಿಮ್ಮ ತಾಯಿ ಎಲ್ಲಿದ್ದರು, ನೀವು ಹುಟ್ಟಿದ್ದೆಲ್ಲಿ, ಅದರ ಬರ್ತ್ ಸರ್ಟಿಫಿಕೇಟ್ ಕೊಡಿ. ಇದು ಎಲ್ಲ ಬರೋದು ಮೂರನೇ ಹಂತದಲ್ಲಿ. ಹಾಗಾಗಿ ಈಗೇನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಎನ್ನುವಂಥ ಒಂದು ಆರೋಪ ಇದೆ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟು, ಇದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋಕ್ಕೆ, ವೆರಿಫೈ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಆದರೆ BJPಯ ನಾಯಕರು ಏನು ಆರೋಪ ಮಾಡ್ತಿದ್ದಾರೆ, ಆ ಆರೋಪಗಳ ಜೊತೆಗೆ ಬೂತ್ ಲೆವೆಲಲ್ಲಿ ಅವರ ಪಕ್ಷದ BLAಗಳು ಕೆಲಸ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪಶ್ಚಿಮ ಬಂಗಾಳದಲ್ಲಿ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ, ಸುವೇಂದು ಅಧಿಕಾರಿ ಸ್ವತಃ ಬಂಡಲ್ಗಟ್ಟಲೆ ದೂರುಗಳನ್ನು ತಗೊಂಡೋಗಿ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದರು. ಲಕ್ಷ ದೂರುಗಳು, ಅವೆಲ್ಲವೂ ಅವರ BLAಗಳಿಂದ ಬಂದದ್ದು. ಆ ರೀತಿ ಬೂತ್ ಮಟ್ಟದಲ್ಲಿ BLAಗಳು ಸಕ್ರಿಯವಾಗಬೇಕು. ಇದು BJPಯವರು ಮಾತ್ರ ಅಲ್ಲ, ಕಾಂಗ್ರೆಸ್ನವರು ಮಾಡ್ಬೋದು. ಅವರಿಗೆ ಅನುಮಾನವಿದ್ದಲ್ಲಿ ಅವರು ಕೂಡ ಕ್ಲೈಮ್ ಮಾಡ್ಬೋದು, BJPಯವರು ಕ್ಲೈಮ್ ಮಾಡ್ಬೋದು, JDSನವರು ಕ್ಲೈಮ್ ಮಾಡ್ಬೋದು, ಯಾರು ಬೇಕಾದ್ರೂ ಅಬ್ಜೆಕ್ಷನ್ಸ್ ಸಲ್ಲಿಸ್ಬೋದು. ಇಷ್ಟೊಂದು ಪ್ರಕ್ರಿಯೆಗಳು ಮತದಾರರ ಪಟ್ಟಿಯ ಅಂತಿಮ ಘೋಷಣೆ ಆಗುವವರೆಗೆ ಇದೆ ಸ್ನೇಹಿತರೆ. ಇಷ್ಟೆಲ್ಲ ಪ್ರಕ್ರಿಯೆಗಳ ನಂತರವೂ ಅವರ ಹೆಸರು ಸೇರ್ಪಡೆ ಆಯಿತು ಅಂತಂದರೆ ಆಗ ಮುಂದೆ ಕೋರ್ಟು ಕಚೇರಿ ಅನ್ನುವಂಥದ್ದು ಇದ್ದೇ ಇದೆ. ಇದು ಒಂದು ಭಾಗ. ಇನ್ನು ನಾನು ಕೊನೆಯದಾಗಿ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ತವೆ ಸ್ನೇಹಿತರೆ ನನಗೆ. ಏನು ಅಂತಂದರೆ, ಈಗ ದಿಢೀರಾಗಿ ಈ ನೋಟಿಫಿಕೇಷನನ್ನು ಹೊರಡಿಸ್ತಲ್ಲ ಸರ್ಕಾರ, ಏಕಾಏಕಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಗಳನ್ನು ಕೊಡಬೇಕು ಅಂತ ಒಂದಷ್ಟು ಕಾರಣಗಳನ್ನು ಹೇಳಿ ಯಾರಿಗೆ ಇವರು
ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಗಳನ್ನು ಕೊಡ್ತಾ ಇದ್ದಾರೆ. ಇವರೇ ಕೊಡ್ತಾ ಇದ್ದಾರೋ ಅಥವಾ ಅದಕ್ಕೆ ಅರ್ಜಿಯನ್ನು ಹಾಕಿದವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ರೀತಿ ಶಾಶ್ವತ ವಿಳಾಸ ಪತ್ರವನ್ನು ಕೊಡೋದಕ್ಕೆ ಯಾವ ದಾಖಲೆಗಳನ್ನು ಇವರು ವೆರಿಫೈ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದವರು? ಆಧಾರ್ ಕಾರ್ಡ್ನ ವೆರಿಫೈ ಮಾಡ್ತಾ ಇದ್ದಾರಾ, ಇಲ್ಲ ಅಂತಂದರೆ ರೇಷನ್ ಕಾರ್ಡ್ನ ವೆರಿಫೈ ಮಾಡ್ತಾ ಇದ್ದಾರಾ, ಇಲ್ಲ ಅಂದರೆ ಪಾಸ್ಪೋರ್ಟ್ನ ವೆರಿಫೈ ಮಾಡ್ತಾ ಇದ್ದಾರಾ, DL ಅನ್ನು ವೆರಿಫೈ ಮಾಡ್ತಾ ಇದ್ದಾರಾ? ಯಾವ್ಯಾವ ದಾಖಲೆಗಳನ್ನು ವೆರಿಫೈ ಮಾಡ್ತಾ ಇದ್ದಾರೆ ಅದು ಗೊತ್ತಾಗಬೇಕು ಜನಗಳಿಗೆ. ಒಂದು ವೇಳೆ ಆ ದಾಖಲೆಗಳು ಸರಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರುವಂಥ ಕಾಂಪಿಟೆಂಟ್ ಅಥಾರಿಟಿ ಅವ್ರಿಗಿದೆಯಾ ಸರ್ಟಿಫಿಕೇಟ್ ಕೊಡೋರಿಗೆ? ಗೊತ್ತಿಲ್ಲ. ಅದು ಯಾರು ಬೇಕಾದರೂ ಸರ್ಟಿಫಿಕೇಟ್ ಕೊಟ್ಬಿಡ್ಬೋದಾ? ಇಲ್ಲ. ಸೊ ಹಾಗಾಗಿಯೇ ಏನು ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾರೆ, ಅಥವಾ ಪ್ರಿಯಾಂಕ್ ಖರ್ಗೆ ಅವರೊಬ್ಬರೇ ಅಲ್ಲ, ಇಡೀ ಕಾಂಗ್ರೆಸ್ ನಾಯಕರು ಚುನಾವಣಾ ಆಯೋಗ ಪಾರದರ್ಶಕವಾಗಿ ಕೆಲಸ ಮಾಡ್ತಿಲ್ಲ ಅಂತ ಈಗಲೂ ಸಹ ಪ್ರಶ್ನೆಗಳು ಮೂಡ್ತಾ ಇದೆ. ಈ ರೀತಿ ಶಾಶ್ವತ ವಿಳಾಸ ಪತ್ರವನ್ನು ಕೊಡುವ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಪಾರದರ್ಶಕವಾಗಿದೆಯಾ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕೊಟ್ಟರೆ ಆಗ ಕರ್ನಾಟಕದ ಮತದಾರರು ಒಂದಷ್ಟು ನಿಟ್ಟುಸಿರು ಬಿಡ್ತಾರೆ. ಇಲ್ಲ ಅಂತಂದರೆ ಅವ್ರ ಮೇಲೆ ಇವ್ರು ಗೂಬೆ ಕೂರಿಸೋದು, ಇವ್ರ ಮೇಲೆ ಅವ್ರು ಗೂಬೆ ಕೂರಿಸೋದು, ಒಟ್ಟಾರೆಯಾಗಿ ಇಡೀ SIR ಪ್ರಕ್ರಿಯೆ ಮೇಲೇ ಜನ ಅನುಮಾನ ಪಡೋ ಹಾಗಾಗ್ಬಿಡುತ್ತೆ. ಹಾಗಾಗಿ ಎರಡೂ ರಾಜಕೀಯ ಪಕ್ಷಗಳು ಈ ವಿಚಾರದಲ್ಲಿ ರಾಜಕೀಯ ಮಾಡದೆ ವಾಸ್ತವವಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಒಂದು ಸ್ಪಷ್ಟವಾದ, ನಿಖರವಾದ ಮತ್ತು ಪ್ರಾಮಾಣಿಕವಾದ ಮತದಾರರ ಪಟ್ಟಿ ಸಿದ್ಧವಾಗೋದಕ್ಕೆ ಸಾಧ್ಯ. ಹೊಸದಿಗಂತ ಡಿಜಿಟಲ್ ಚಾನೆಲ್ನಲ್ಲಿ ಪ್ರಸಾರವಾಗ್ತಿರೋ ಹೈ ನೋಟ್ಸ್ ಸಂಗೀತ ಕಾರ್ಯಕ್ರಮದ ರೂವಾರಿ ಅನೂರ್ ಅನಂತಕೃಷ್ಣ ಶರ್ಮಾ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲೊಂದು ಲಯಲಾವಣ್ಯ ಅನ್ನೋ ವಿಶಿಷ್ಟವಾದ ತಾಳವಾದ್ಯ ಮೇಳ ನಡೆಯಲಿದೆ. ಅತ್ಯಂತ ಪ್ರತಿಭಾನ್ವಿತ ಕಲಾವಿದರು ಭಾಗವಹಿಸ್ತಿರೋ ಕಾರ್ಯಕ್ರಮ ಇದು. ದಿನಾಂಕ 12 ಜುಲೈ ಭಾನುವಾರ. ಸಮಯ ಬೆಳಗ್ಗೆ 10:30ಕ್ಕೆ. ಸ್ಥಳ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಕೊನನಕುಂಟೆ ಕ್ರಾಸ್, ಬಿಹೈಂಡ್ ಫೋರಂ ಮಾಲ್, ಬೆಂಗಳೂರು. ಆನ್ಲೈನ್ ಟಿಕೆಟ್ಗಳು ಸಂಗಮmedia.org ಯಲ್ಲಿ ಲಭ್ಯ. ಈ ಅವಕಾಶ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಹೋಗಿ ನೋಡಿ.